ವಿಜಯಪುರ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವ ಪಿಪಿಪಿದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ವಿರೋಧಿಸಿ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ನಡೆದ ಹೋರಾಟದಲ್ಲಿ ಬಂಧನಕ್ಕೆ ಒಳಗಾಗಿ 14 ದಿನಗಳಿಂದ ಸೆರೆವಾಸ ಅನುಭವಿಸಿದ್ದ 6 ಜನ ಹೋರಾಟಗಾರರು ಬುಧವಾರ ಜೈಲಿನಿಂದ ಬಿಡುಗಡೆಯಾದರು. ಜೈಲುಗೇಟ್ ಎದುರಿಗೆ ವಿವಿಧ ಸಂಘಟನೆಗಳಿಂದ ವಿಜಯೋತ್ಸವ. Thank you. ನಮ್ದೇನ ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದ್ದು ಮಾತ್ರ ಅಲ್ಲ, ನಾವು ಕೇವಲ ಬಿಜಾಪುರ ಜಿಲ್ಲೆಗೆ ಮಾತ್ರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೇಳ್ತಾ ಇದ್ದಿರಲಿಲ್ಲ. ಇದು ಟೋಟಲ್ ಆಗಿ PPP ವಿರುದ್ಧದ ಒಂದು ಹೋರಾಟ ಆಗಿತ್ತು. ಅದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ PPP ಎಲ್ಲ ಕಡೆ ಅಂದರೆ ಎಷ್ಟು 8 ಡಿಸ್ಟಿಕ್ ಉಳಿದಿದ್ದಲ್ಲ ಎಲ್ಲ ಕಡೆನೂ PPP ಕೈ ಬಿಟ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಏನು ತೀರ್ಮಾನ ತಗೊಂಡೈತಿ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಈ ಜಯ ಇಡೀ ಜಿಲ್ಲೆಯ ಜನತೆಗೆ, ಆಮೇಲೆ ಯಾರು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ ಆ ಎಲ್ಲರಿಗೂ ಕೂಡ, ಭಾಳ ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕಂತಂದರೆ ಒಂದು ಹೋರಾಟವನ್ನು 106 ದಿನದ ಗಟ್ಟಲೆ ಅದನ್ನು ಮುನ್ನಡೆಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಪತ್ರಕರ್ತರು, ಪತ್ರಿಕೆಗಳು ನಮಗೆ ನೀಡಿರುವಂಥ ಸಹಕಾರವನ್ನು ನಾವು ಯಾವತ್ತೂ ಕೂಡ ಮರೆಯೋದಾಗೋದಿಲ್ಲ. ಆಮೇಲೆ ನೀವು ಏನು ಬಿಜಾಪುರ ಜಿಲ್ಲೆಯ ಜನತೆ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸಿದ್ದೀರಿ, ಅದಕ್ಕಾಗಿ ನಾನು ಮಾಧ್ಯಮ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿನ್ನೆ ಶಿವಾನಂದ ಪಾಟೀಲ್ ಸಾಹೇಬರು ಇಲ್ಲಿ ಜೈಲಿಗೆ ನಮ್ಮನ್ನು ಭೇಟಿಯಾಗಿ ಬಂದಿದ್ದರು. ಬಂದವರು ಸುಮಾರು ನಮ್ಮ ಜೊತೆ ಒಂದು 45 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದ್ರೆ, ನಾಳೆ ಏನು ಮಾರ್ಚ್ನಲ್ಲಿ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾರೆ, ಆ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಿಸುವುದಾಗಿ ಅವರು ಭರವಸೆಯನ್ನು ನೀಡಿದ್ದಾರೆ, ಖಚಿತ ಭರವಸೆಯನ್ನು ನೀಡಿದ್ದಾರೆ. ಆಮೇಲೆ ಅವರು ಎಲ್ಲ ಜವಾಬ್ದಾರಿಯನ್ನು ತಗೊಳ್ಳೋಕ್ಕೆ MB ಪಾಟೀಲರು ಸೇರಿದಂಗೆ ಇಬ್ಬರು ಸೇರಿ ನಾವು ಇದನ್ನು ಜವಾಬ್ದಾರಿ ತಗೊಂತೀವಿ ಅನ್ನುವಂಥ ಭರವಸೆನ ನಮಗೆ ನಿನ್ನೆ ನೀಡಿ ಹೋಗಿದ್ದಾರೆ. ಹಾಗಾಗಿ ನಾವು ಈ ಬಜೆಟ್ವರೆಗೆ ಕಾಯ್ತೀವಿ. ಬಜೆಟ್ನಲ್ಲಿ ಏನು ಘೋಷಣೆ ಆಗುತ್ತೆ ನೋಡ್ತೀವಿ. ಆಮೇಲೆ ನಮ್ಮ ಹೋರಾಟದ ರೂಪರೇಷೆಯನ್ನು
106 ದಿನಗಳ ಹೋರಾಟ ಮಾಡಿದ ನಂತರ ಅಲ್ಲಿವರೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದನ್ನು ಸಂಪೂರ್ಣ ಕಡೆಗಣಿಸಿದರು. ನಾವು ನೊಂದು ಇಡೀ ಹೋರಾಟ ಸಮಿತಿ ವಿಜಯಪುರ ಜಿಲ್ಲೆಯ ಸಂಪೂರ್ಣ ನಾಗರಿಕರ ಒಂದು ಸಹಕಾರದೊಂದಿಗೆ 1ನೇ ತಾರೀಕಿನ ದಿವಸ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಒಂದು ಧನ್ಯದ ಸಾಂಕೇತಿಕ ಧ್ವನಿ ಮಾಡೋಕ್ಕೆ ತಿಳ್ಕೊಂಡು ನಾವು ಮೆರವಣಿಗೆ ಮೂಲಕ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನು ತಡೆದರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಮಗೆ ಮಾತಿನ ಚಕಮಕಿ ಮತ್ತು ಒಂದು ಘರ್ಷಣೆ ಆದ ಸಂದರ್ಭದಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಅದೇ ಒಂದು ನೆಪವನ್ನು ಇಟ್ಟುಕೊಂಡು ಮತ್ತು ಸರ್ಕಾರ ಹೋರಾಟಗಾರನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ನಮ್ಮನ್ನು ತಿನ್ನಾಡ್ ಸೇವನ್ ಕೇಸ್ ಅಂದ್ರೆ ಅಟೆಂಪ್ಟ್ ಮಾಡೋದು ತಿಕ್ಕೊಂಡು ಭಾಳ ನಮ್ಮ ನಗು ಬರ್ತದೆ. ನಾವು ಯಾಕೆ ಕೊಲೆ ಮಾಡಬೇಕು? ಏನು ಅವರೇ ನಮಗೇನು ಅನ್ಯಾಯ ಮಾಡಿದರು ಅಥವಾ ನಮ್ಮ ಆಸ್ತಿ ಕಸ್ಕೊಂಡಿದ್ದಾರೋ ಏನೂ ಇಲ್ಲ. ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು. ಇದು ಒಟ್ಟಾರೆ ರಾಜಕೀಯ ಒಂದು ಷಡ್ಯಂತ್ರದಿಂದ ಹೋರಾಟಗಾರರನ್ನ ಪ್ರಮುಖರನ್ನ ಒಳಗಡೆ ಹಾಕಿದ್ರೆ ಸಾಕು ಎಲ್ಲ ಹೋರಾಟ ಮುರಿತ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರು ನಮ್ಮನ್ನು ದರ್ಗಾ ಜೈಲಿಗೆ ಕಳಿಸಿದ್ರು ನ್ಯಾಯಾಂಗ ಬಂಧನಕ್ಕೆ. ಆದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತು. ಜೈಲಿಗೆ ಹೋದ ನಂತರ ನಾವು ಜೈಲಿನಾಗ ಇದೀವಿ ಅಂತ ಅನಿಸಲಿಲ್ಲ. ಒಂಥರ ಏನು ಆಶ್ರಮದಲ್ಲಿ ನಮ್ಮದು ಕಾಲ ಕಳೆದೆವು. 13 ದಿನ ನಮ್ದು ಹೆಂಗೆ ಸಮಯ ಕಳೀತು ಅನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ನಾವು ಇಡೀ ಅಲ್ಲಿ ಕೈದಿಯರ ಜೊತೆಗೆ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ಹೊಂಚಿಕೊಂಡಿದ್ದೇವೆ. ಅಲ್ಲಿ ಇದು ಭಾಳ ನಮ್ಮ ಸಂತಸ ವಿಷಯ. ನಾವು ಜೈಲಿಗೆ ಬಿದ್ದಿದ್ದು ಸಾಮಾಜಿಕ ಒಂದು ನ್ಯಾಯ ಕೊಡ್ಸೋಕೆ ಹೊರತಾಗಿ ಯಾವುದೂ ಕೆಟ್ಟ ಕೆಲಸ ಮಾಡಿಲ್ಲ. ಅದನ್ನು ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಮುಂದೆ ಇಟ್ಟುಕೊಂಡು ನಮ್ಮ ಹತ್ತಿಕ್ಕುವಂಥ ಕೆಲಸ ಮಾಡಿದರು. ಪೊಲೀಸ್ ಇಲಾಖೆ